ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲಿ ಲೈಂಗಿಕ ತೃಪ್ತಿ ಪಡೆದುಕೊಳ್ಳಬೇಕು ಎನ್ನುವುದು ಸಾಮಾನ್ಯ. ಆದ್ರೆ ಗಂಡನಿಗೆ ಪಾರ್ಶ್ವವಾಯು ಆದ್ರೆ ಆತನ ಜೊತೆಗೆ ಸಂಭೋಗ ನಡೆಸಬಹುದಾ? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ವೀಕ್ಷಕರು ತಮ್ಮ ಲೈಂಗಿಕ ಸಮಸ್ಯೆ ಬಗ್ಗೆ ಪ್ರಶ್ನೆಗಳನ್ನು ಕಳಿಸಿದ್ದು, ಅವುಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಣ. ವೀಕ್ಷಕರ ಪ್ರಶ್ನೆ ಹೀಗಿವೆ. ನನ್ನ ವಯಸ್ಸು 31, ಮದುವೆಯಾಗಿ 5 ವರ್ಷಗಳಾಗಿದ್ದು ಮಗನಿದ್ದಾನೆ. ಗಂಡನಿಗೆ ಪಾರ್ಶ್ವವಾಯು ಆಗಿದೆ. ನಾವಿಬ್ಬರೂ ಲೈಂಗಿಕ ಸಂಪರ್ಕ ಮಾಡಬಹುದೇ? ಸೇರಿದರೆ ಹುಟ್ಟುವ ಮಗುವಿಗೆ ಏನಾದರೂ ಸಮಸ್ಯೆಗಳು ಬರಬಹುದೇ? ಇದಕ್ಕೆ ತಜ್ಞರ ಉತ್ತರ. ನಿಮ್ಮ ಪತಿಯ ವಯಸ್ಸು, ಕಾಯಿಲೆಯಿಂದಾದ ದೈಹಿಕ ನ್ಯೂನತೆ ಮುಂತಾದ ವಿವರಗಳಿದ್ದಿದ್ದರೆ ಸಹಾಯವಾಗುತ್ತಿತ್ತು. ಲೈಂಗಿಕ ಸಂಪರ್ಕ ಮಾಡುವ ಬಗೆಗೆ ನಿಮ್ಮ ವೈದ್ಯರ ಸಲಹೆ ಪಡೆಯಿರಿ. ಸಾಮಾನ್ಯ ಸಂದರ್ಭಗಳಲ್ಲಿ ಲೈಂಗಿಕ ಚಟುವಟಿಕೆ ಕಾಯಿಲೆಯನ್ನು ಹೆಚ್ಚು ಮಾಡುವುದಿಲ್ಲ. ಬದಲಾಗಿ ಮನಸ್ಸಿಗೆ ಉಲ್ಲಾಸವನ್ನು ನೀಡಿ ಕಾಯಿಲೆ ಗುಣವಾಗಲು ಸಹಾಯ ಮಾಡುತ್ತದೆ. ಪಾರ್ಶ್ವವಾಯು ಆನುವಂಶಿಕವೇನಲ್ಲ. ಹಾಗಾಗಿ ಹುಟ್ಟುವ ಮಗುವಿಗೆ ಕಾಯಿಲೆಗಳಿರುವ ಸಾಧ್ಯತೆಗಳು ಅತಿ ಕಡಿಮೆ. ಇನ್ನು ಚಿಕ್ಕ ವಯಸ್ಸಿನಲ್ಲಿ ಇಂತಹ ದೊಡ್ಡ ಆಘಾತವನ್ನು ಎದುರಿಸಿರುವುದಕ್ಕಾಗಿ ನೀವಿಬ್ಬರೂ ಮಾನಸಿಕವಾಗಿ ನೊಂದಿರುತ್ತೀರಿ. ಹಾಗಾಗಿ ಲೈಂಗಿಕ ಸಂಪರ್ಕಕ್ಕೆ ಬಹಳ ಹಿಂಜರಿಕೆ, ಭಯ ಇರುವುದು ಸಹಜ. ಒಮ್ಮೆಲೆ ಮಿಲನಕ್ಕೆ ಪ್ರಯತ್ನಿಸಿ ವಿಫಲರಾದರೆ ಹಿಂಜರಿಕೆ ಹೆಚ್ಚಾಗುತ್ತದೆ. ಆರಂಭದಲ್ಲಿ ಸಾಕಷ್ಟು ದಿನ ಅಪ್ಪುಗೆ, ಚುಂಬನ ಸ್ಪರ್ಶ ಆರಂಭದಲ್ಲಿ ಸಾಕಷ್ಟು ದಿನ ಅಪ್ಪುಗೆ, ಚುಂಬನ ಸ್ಪರ್ಶ ಸುಖಗಳಲ್ಲಿ ಮೈಮರೆಯುತ್ತಾ ಹೋಗಿ ನಿಧಾನವಾಗಿ ಮಿಲನಕ್ಕೆ ಸಿದ್ಧರಾಗುತ್ತೀರಿ. ಪತಿಯ ದೈಹಿಕ ಸ್ಥಿತಿಗೆ ಹೊಂದುವಂತೆ ಸಂಭೋಗದ ರೀತಿಯನ್ನು ಬದಲಾಯಿಸಿಕೊಳ್ಳಿ. ಇನ್ನು ಮತ್ತೋರ್ವ ವೀಕ್ಷಕರು, ತಾನು 24 ವರ್ಷದ ವಿದ್ಯಾರ್ಥಿನಿ. ಪುರುಷ ಸ್ನೇಹಿತನೊಬ್ಬನಿದ್ದು ದೂರದಲ್ಲಿ ವಾಸಿಸುತ್ತಾನೆ. ಅವನು ಸಿಗದಿದ್ದಾಗ ಲೈಂಗಿಕ ಆಸಕ್ತಿಯನ್ನು ಹಿಡಿತದಲ್ಲಿಡಲು ಕಷ್ಟವಾಗುತ್ತಿದೆ. ಹೊಸ ಹುಡುಗನೊಬ್ಬನ ಪರಿಚಯವಾಗಿದ್ದು ಅವನು ಲೈಂಗಿಕ ಆಸಕ್ತಿ ವ್ಯಕ್ತಪಡಿಸಿದ್ದಾನೆ. ನಾನು ಆಗ ತಿರಸ್ಕರಿಸಿದ್ದರೂ ಇತ್ತೀಚೆಗೆ ಆಸಕ್ತಿ ಮೂಡುತ್ತಿದೆ. ಇಬ್ಬರೂ ಗುಟ್ಟಾಗಿಡುವುದಕ್ಕೆ ಸಾಧ್ಯವಾಗುವುದಾದರೆ ಹೊಸ ಹುಡುಗನ ಸಂಪರ್ಕದಿಂದ ತೊಂದರೆಯಾಗಬಹುದೇ? ಸಲಹೆ ನೀಡಿ ಎಂದಿದ್ದಾರೆ. ಇದಕ್ಕೆ ತಜ್ಞರು, ನಿಮ್ಮ ಲೈಂಗಿಕ ಆಸಕ್ತಿಗಳು ಸಹಜವಾದದ್ದು. ಲೈಂಗಿಕ ಸಂಪರ್ಕದ ಮೂಲಕ ಒಂದು ದೀರ್ಘಕಾಲದ ಸಂಬಂಧಕ್ಕೆ ಅಡಿಪಾಯ ಹಾಕುವ ಬಗೆಗೆ ಗೊಂದಲಗಳಿರುವಂತೆ ಕಾಣಿಸುತ್ತದೆ. ಹೊಸ ಹುಡುಗನೊಂದಿಗೆ ಸೇರುವುದನ್ನು ಸಾಮಾಜಿಕವಾಗಿ ಗುಟ್ಟಾಗಿ ಇಡಬಹುದಾದರೂ ನಿಮ್ಮ ಅಂತರಂಗದಿಂದ ಮುಚ್ಚಿಡಲು ಸಾಧ್ಯವಾಗುತ್ತದೆಯೇ? ಹೊಸ ಹುಡುಗನ ಸಂಪರ್ಕವಾದ ನಂತರ ಹಳೆಯ ಸ್ನೇಹಿತನೊಡನೆ ಹೇಗೆ ಸಮಯ ಕಳೆಯುತ್ತೀರಿ? ಆಗ ಅಪರಾಧಿ ಭಾವ ಮೂಡಬಹುದೇ? ಮೂಡಿದರೆ ಏನು ಮಾಡುತ್ತೀರಿ? ನಿಮ್ಮಂತೆಯೇ ಹಳೆಯ ಸ್ನೇಹಿತ ಕೂಡ ಇನ್ನೊಬ್ಬ ಹುಡುಗಿಯೊಡನೆ ಸೇರಿದರೆ ನಿಮ್ಮೊಳಗೆ ಮೂಡುವ ಭಾವನೆಗಳೇನು? ಹಳೆಯ ಸ್ನೇಹಿತನೊಡನೆ ಇರುವ ಸಂಬಂಧದ ಭವಿಷ್ಯವೇನು? ನಿಮ್ಮ ತಕ್ಷಣದ ಆದ್ಯತೆ ಲೈಂಗಿಕ ಸುಖ ಪಡೆಯುವುದು ಎನ್ನುವುದಾದರೆ ಅದರಿಂದ ಹಳೆಯ ಸ್ನೇಹಿತನೊಡನಿದ್ದ ಸಂಬಂಧ ಹದಗೆಡುವ ಸಾಧ್ಯತೆಗಳಿಗೆ ಸಿದ್ಧರಿದ್ದೀರಾ? ಹೀಗೆ ಲೈಂಗಿಕ ಒತ್ತಡಗಳನ್ನು ತಣಿಸಿಕೊಳ್ಳಲು ಹೊಸಬರೊಡನೆ ಸಂಪರ್ಕ ಬೆಳೆಸುವುದರಿಂದ ಮುಂದೊಂದು ದಿನ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಬಗೆಗೆ ಯಾವ ಅಭಿಪ್ರಾಯ ಮೂಡಬಹುದು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದಾಗ ನಿಮ್ಮ ದಾರಿ ನಿಚ್ಚಳವಾಗುತ್ತದೆ. ಇನ್ನು ಮತ್ತೊಂದು ವೀಕ್ಷಕರ ಪ್ರಶ್ನೆ ಹೀಗಿದೆ. ನನ್ನ ವಯಸ್ಸು 52, ಆರೋಗ್ಯವಾಗಿದ್ದೇನೆ. ಮದುವೆಯಾಗಿ 25 ವರ್ಷಗಳಾಗಿವೆ. 3 ಮಕ್ಕಳ ಸುಖಿ ಸಂಸಾರ. ಲೈಂಗಿಕ ಆಸಕ್ತಿ ಇದೆ. ತೃಪ್ತಿಯ ಮಟ್ಟ ಕಡಿಮೆಯಾಗುತ್ತಿದೆ. ಅಂಗವು ಬೇಗ ಗಡಸುತನವನ್ನು ಕಳೆದುಕೊಳ್ಳುತ್ತದೆ. ಪರಿಹಾರವೇನು ಎಂದಿದ್ದಾರೆ. ಇದಕ್ಕೆ ತಜ್ಞರು, ದೀರ್ಘಕಾಲದ ಸಂಬಂಧಗಳಲ್ಲಿ ಲೈಂಗಿಕ ಆಸಕ್ತಿ ಉಳಿಯಬೇಕಾದರೆ ಸಂಗಾತಿಯ ಆಸಕ್ತಿ, ಆಯ್ಕೆಗಳು ಮತ್ತು ಇಬ್ಬರ ನಡುವಿನ ಭಾವನಾತ್ಮಕ ಬಂಧ ಹೇಗಿದೆ ಎನ್ನುವುದು ಮುಖ್ಯವಾಗುತ್ತದೆ. ನಿಮ್ಮ ಪತ್ರದಲ್ಲಿ ಪತ್ನಿಯ ಬಗೆಗೆ ಯಾವುದೇ ಉಲ್ಲೇಖವಿಲ್ಲದಿರುವುದನ್ನು ನೋಡಿದರೆ ನೀವು ಅವರ ಬಗೆಗೆ ಹೆಚ್ಚು ಗಮನ ಹರಿಸಿದಂತಿಲ್ಲ ಎನ್ನಿಸುತ್ತದೆ.
ಮಧ್ಯವಯಸ್ಸಿನಲ್ಲಿ ಹಾರ್ಮೋನ್ಗಳ ಮಟ್ಟ ಕಡಿಮೆಯಾದಂತೆ ಸಂಗಾತಿಯು ಪೂರ್ಣ ಮನಸ್ಸಿನಿಂದ ಸಕ್ರಿಯವಾಗಿ ಪಾಲುಗೊಳ್ಳದಿದ್ದಾಗ ಏಕಮುಖ ಲೈಂಗಿಕ ಕ್ರಿಯೆ ತೃಪ್ತಿದಾಯಕವಾಗಿರುವುದಿಲ್ಲ. ಪತ್ನಿಯ ಜೊತೆ ಎಲ್ಲಾ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಅವರ ಜೊತೆ ಹೆಚ್ಚು ಸಮಯ ಕಳೆಯುತ್ತಾ ಅವರನ್ನು ಗೌರವಿಸುತ್ತಾ ಭಾವನಾತ್ಮಕವಾಗಿ ಹೆಚ್ಚು ಹತ್ತಿರವಾಗಿ. ಮಿಲನಕ್ಕೂ ಮೊದಲು ಹೆಚ್ಚು ಸಮಯ ಸ್ಪರ್ಶ ಸುಖವನ್ನು ಹಂಚಿಕೊಳ್ಳಿ. ಲೈಂಗಿಕ ಕ್ರಿಯೆಯ ಹೊರತಾಗಿ ಪತ್ನಿಯ ಜೊತೆ ಹೇಗೆ ಸಮಯ ಕಳೆಯುತ್ತೀರಿ ಮತ್ತು ಹೇಗೆ ವರ್ತಿಸುತ್ತೀರಿ ಎನ್ನುವುದು ನಮ್ಮಿಬ್ಬರ ನಡುವಿನ ಆತ್ಮೀಯತೆಯ ಸೂಚನೆಯಾಗುತ್ತದೆ. ಆತ್ಮೀಯತೆ ಹೆಚ್ಚುತ್ತಾ ಹೋದಂತೆ ತೃಪ್ತಿಯ ಮಟ್ಟವೂ ಹೆಚ್ಚುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.